ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಶಿಶ್ನ ಅಂದ್ರೆ ಗಂಡಸಿನ ರಾಜ, ಅದು ಕೆಲಸ ಮಾಡಲಿಲ್ಲ ಅಂದ್ರೆ ಹೇಗೆ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಪುರುಷರಲ್ಲಿ ಕೆಲವೊಮ್ಮೆ ಜನನಾಂಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಇದೆ. ಕೆಲ ಸೋಂಕಿನ ಕಾರಣದಿಂದಾಗಿ ಇದು ಬರಬಹುದು ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಇದಕ್ಕೆ ಕಾರಣವಾಗಿರಬಹುದು. ಜನನಾಂಗದ ನೋವಿನ ಜತೆಗೆ ತುರಿಕೆ, ಉರಿ ಅಥವಾ ಸೆಳೆತವು ಉಂಟಾಗುವುದು. ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆ ನೀಡಬೇಕು. ಇಂತಹ ನೋವು ಕೆಲವೊಂದು ತೀವ್ರ ಸ್ವರೂಪದ ಅನಾರೋಗ್ಯದ ಕಾರಣದಿಂದಲೂ ಆಗಿರಬಹುದು. ಶಿಶ್ನದಲ್ಲಿ ನಿಮಿರುವಿಕೆ, ಮೂತ್ರ ವಿಸರ್ಜನೆ ವೇಳೆ ನೋವು ಕಂಡುಬರುವುದರ ಜತೆಗೆ ಊತ, ಕೆಂಪಾಗುವುದು, ಸ್ರಾವ ಇತ್ಯಾದಿಗಳು ಕಂಡುಬರಬಹುದು. ಇದಕ್ಕೆ ಸರಿಯಾದ ಕಾರಣಗಳನ್ನು ತಿಳಿದುಕೊಳ್ಳಿ. ಪೈರೋನಿಯ ಕಾಯಿಲೆ. ಶಿಶ್ನದ ಮೇಲಿನ ಹಾಗೂ ಕೆಳಗಿನ ದಂಡೆಯಲ್ಲಿ ಪದರವು ನಿರ್ಮಾಣವಾಗುವ ಕಾರಣದಿಂದಾಗಿ ಉರಿಯೂತವು ಉಂಟಾಗುವುದು. ಅಂಗಾಂಶಗಳಿಗೆ ಗಾಯವಾಗಿರುವ ಕಾರಣದಿಂದಾಗಿ ನಿಮಿರುವಿಕೆ ವೇಳೆ ಅಂಗಾಂಶಗಳು ತುಂಬಾ ಗಡುಸಾಗುವುದು. ನಿಮಿರುವಿಕೆ ವೇಳೆ ಶಿಶ್ನವು ಓರೆಯಾಗಬಹುದು. ಅಲ್ಲದೆ ಶಿಶ್ನದ ಒಳಗಿನ ಭಾಗದಲ್ಲಿ ಇದರಿಂದಾಗಿ ರಕ್ತಸ್ರಾವ ಉಂಟಾಗಬಹುದು. ಕೆಲವೊಂದು ಕುಟುಂಬಗಳಲ್ಲಿ ಇಂತಹ ಸಮಸ್ಯೆಗಳು ಇರಬಹುದು. ಶಿಶ್ನವು ದೀರ್ಘಕಾಲಿಕವಾಗಿ ನಿಮಿರಿ ನಿಲ್ಲುವುದನ್ನು ಪ್ರಿಯಾಪಿಸಂ ಎಂದು ಕರೆಯುವರು. ಲೈಂಗಿಕವಾಗಿ ಉದ್ರೇಕವಾಗದೇ ಇರುವ ಸಂದರ್ಭದಲ್ಲಿ ಕೂಡ ನಿಮಿರುವಿಕೆಯು ಉಂಟಾಗುವುದು. 30ರ ಹರೆಯದ ಪುರುಷರಲ್ಲಿ ಇಂತಹ ಸಮಸ್ಯೆಗಳು ಕಂಡುಬರುವುದು. ಪ್ರಿಯಾಪಿಸಂಗೆ ಬೇಗನೆ ಚಿಕಿತ್ಸೆ ಪಡೆದುಕೊಂಡರೆ ಆಗ ಇದರಿಂದ ದೀರ್ಘಕಾಲಿಕವಾಗಿ ಆಗುವಂತಹ ತೊಂದರೆಗಳು ಕಡಿಮೆ ಆಗುವುದು. ಇನ್ನು ಪ್ರಿಯಾಪಿಸಂ ಪರಿಣಾಮಗಳು ಯಾವುವು ಅಂದ್ರೆ, ನಿಮಿರುವಿಕೆ ಸಮಸ್ಯೆ ಅಥವಾ ಖಿನ್ನತೆಗೆ ಬಳಸಿದ ಔಷಧಿಗಳಿಂದ ಹೀಗೆ ಆಗಬಹುದು. ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ, ಮಾನಸಿಕ ಆರೋಗ್ಯದ ಸಮಸ್ಯೆ, ಲುಕೇಮಿಯಾದಂತಹ ರಕ್ತದ ಸಮಸ್ಯೆಗಳು, ಆಲ್ಕೋಹಾಲ್ ಬಳಕೆ, ಡ್ರಗ್ಸ್ ಬಳಕೆ, ಶಿಶ್ನ ಮತ್ತು ಬೆನ್ನು ಹುರಿಗೆ ಗಾಯ. ಸ್ನೇಹಿತರೆ, ಇನ್ನು ಬಾಲನೈಟಿಸ್ ಎನ್ನುವುದು ಶಿಶ್ನದ ಮುಂದೋಗಲು ಮತ್ತು ತಲೆಯ ಸೋಂಕು. ಪುರುಷರು ಮತ್ತು ಹುಡುಗರು ಮುಂದೋಗಲನ್ನು ಸರಿಯಾಗಿ ಸ್ವಚ್ಛ ಮಾಡದೇ ಇದ್ದರೆ ಅದರಿಂದ ಈ ಸಮಸ್ಯೆಯು ಬರುವುದು. ಬಾಲನೈಟಿಸ್ಗೆ ಇತರ ಕಾರಣಗಳು ಯಾವುವು ಅಂದ್ರೆ, ಈಸ್ಟ್ ಸೋಂಕು, ಲೈಂಗಿಕವಾಗಿ ಹರಡುವ ಕಾಯಿಲೆ, ಸೋಪ್, ಪರ್ಫ್ಯೂಮ್ ಮತ್ತು ಇತರ ಉತ್ಪನ್ನಗಳ ಅಲರ್ಜಿಗಳಿಂದ ಇಂತಹ ಸಮಸ್ಯೆ ಬರಬಹುದು. ಇನ್ನು ಲೈಂಗಿಕವಾಗಿ ಹರಡುವಂತಹ ರೋಗದಿಂದಾಗಿ ಶಿಶ್ನದ ಸೋಂಕು ಕಾಡುವುದು. ಇವುಗಳಲ್ಲಿ ಮುಖ್ಯ ಕಾರಣಗಳು ಯಾವುದು ಅಂದ್ರೆ, ಕ್ಲೈಮೇಡಿಯಾ, ಗೊನೋರಿಯಾ, ಹರ್ಪಿಸ್, ಸಿಫಿಲಿಸ್ ಇತ್ಯಾದಿ. ಶಿಶ್ನದ ನೋವಿಗೆ ಕೆಲವು ಚಿಕಿತ್ಸೆಗಳು. ಪೈರೋನಿಯಾದ ಸಮಸ್ಯೆಯು ಇದ್ದರೆ ಆಗ ವೈದ್ಯರು ಅದರ ಪದರವನ್ನು ತೆಗೆಯಬೇಕಾಗುತ್ತದೆ. ಪ್ರಿಯಾಪಿಸಂ ಸಮಸ್ಯೆಯು ಇದ್ದರೆ ಆಗ ವೈದ್ಯರು ರಕ್ತವನ್ನು ನೀಡಲ್ ಬಳಕೆ ಮಾಡಿ ತೆಗೆಯಬಹುದು. ಕೆಲವು ಔಷಧಿಗಳು ರಕ್ತ ಸಂಚಾರವನ್ನು ಕಡಿಮೆ ಮಾಡುವುದು. ಮೂತ್ರಕೋಶದ ಸೋಂಕು ಅಥವಾ ಲೈಂಗಿಕ ಕಾಯಿಲೆಗಳು ಇದ್ದರೆ ಆಗ ಆಂಟಿಬಯೋಟಿಕ್ ಸೇವನೆ ಮಾಡಬೇಕು. ಹರ್ಪಿಸ್ ಸಮಸ್ಯೆಯು ಇದ್ದರೆ ಆಗ ವೈರಲ್ ವಿರೋಧಿ ಔಷಧಿಗಳನ್ನು ನೀವು ಸೇವಿಸಬಹುದು. ಫಿಮೋಸಿಸ್ ಇದ್ದರೆ ಆಗ ಕೈಬೆರಳಿನಿಂದ ಮುಂದೋಗಲನ್ನು ಹಿಂದಕ್ಕೆ ತಳ್ಳಬಹುದು. ಸ್ಟೆರಾಯ್ಡ್ ಕ್ರೀಮ್ಗಳನ್ನು ಹಚ್ಚಿಕೊಂಡರೂ ಅದು ನೆರವಾಗುವುದು. ಅಗತ್ಯವಿದ್ದರೆ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡಬೇಕು. ಪ್ಯಾರಾಫಿಮೋಸಿಸ್ ಸಮಸ್ಯೆಯು ಇದ್ದರೆ ಆಗ ಶಿಶ್ನದ ತಲೆಯ ಭಾಗಕ್ಕೆ ಐಸಿಡಬೇಕು. ಶಿಶ್ನದ ತಲೆಯ ಭಾಗಕ್ಕೆ ಹೆಚ್ಚಿನ ಒತ್ತಡ ಹಾಕುವಂತೆ ವೈದ್ಯರು ಕೂಡ ಹೇಳಬಹುದು. ಕೆಲವು ಇಂಜೆಕ್ಷನ್ ಕೂಡ ನೀಡಬಹುದು. ಇದರಿಂದ ಊತವು ಕಡಿಮೆ ಆಗುವುದು. ಶಿಶ್ನದಲ್ಲಿರುವಂತಹ ಕ್ಯಾನ್ಸರ್ನ ಭಾಗವನ್ನು ತಜ್ಞ ವೈದ್ಯರು ಕಿತ್ತು ತೆಗೆಯಬಹುದು. ಇದಕ್ಕೆ ವಿಕಿರಣ ಚಿಕಿತ್ಸೆ ಮತ್ತು ಕಿಮೋಥೆರಪಿ ಚಿಕಿತ್ಸೆ ನೀಡಬೇಕು. ಶಿಶ್ನದಲ್ಲಿನ ನೋವು ತಡೆಯುವುದು ಹೇಗೆ ಅಂದ್ರೆ, ಶಿಶ್ನದಲ್ಲಿನ ನೋವು ಕಡಿಮೆ ಮಾಡಲು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡರೆ ಅದು ತುಂಬಾ ಪರಿಣಾಮಕಾರಿಯಾಗಿರುವುದು. ಮುಖ್ಯವಾಗಿ ಲೈಂಗಿಕ ಕ್ರಿಯೆ ವೇಳೆ ಕಾಂಡೋಮ್ ಧರಿಸುವುದು, ಸೋಂಕು ಇರುವ ವ್ಯಕ್ತಿಯ ಜತೆಗೆ ಲೈಂಗಿಕ ಕ್ರಿಯೆ ನಡೆಸುವುದು ಮತ್ತು ಶಿಶ್ನದ ಭಾಗದಲ್ಲಿ ಯಾವುದೇ ರೀತಿಯ ಒರಟು ಕ್ರಿಯೆಗಳನ್ನು ನಡೆಸದೇ ಇರುವುದು. ಪ್ರತಿನಿತ್ಯವೂ ಸರಿಯಾದ ರೀತಿಯಲ್ಲಿ ಶಿಶ್ನವನ್ನು ತೊಳೆದರೆ ಆಗ ಇದರಿಂದ ಸೋಂಕು ಬರುವುದು ಕಡಿಮೆ ಆಗುವುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಮಸ್ಕಾರ.